ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ. ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಮೊದಲು ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂದೇ ಬರುತ್ತೆ. ಬಿಜೆಪಿ ಡಬಲ್ ಇಂಜಿನ್ ಎರಡು ಡಮಾರ್ ಆಗೋಗುತ್ತೆ. ಯಾವ ಡಬಲ್ ಇಂಜಿನ್ ವರ್ಕ್ ಆಗಲ್ಲ ಅಂತ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಸಂತೋಷ್ ಲಾಡ್ ಅವರು ಸೇರಿದಂತೆ ಒಂದಷ್ಟು ಜನ ಹಿರಿಯ ಕಾಂಗ್ರೆಸ್ ನಾಯಕರುಗಳು ಮಾತಾಡ್ತಿದ್ರೆ ಕಾಮಿಡಿ ಮಾಡ್ತಾವ್ರ ಗುರು ಅಂತ ಹೇಳ್ತಾ ಇದ್ರು. ತಿರುಗ್ಬಿಟ್ಟು ರಿಸಲ್ಟ್ ಬತ್ತಿದ್ದೀನ ನೋಡಿದ್ರೆ ಕಾಂಗ್ರೆಸ್ ಪ್ಲಸ್ ಅನ್ಕೊಂಡು 113 ದಾಟ್ಬಿಟ್ಟು 135ಕ್ಕೆ ಹೋಗ್ಬಿಡದ. ಬಿಜೆಪಿ ಅವ್ರು ಮೈನಸ್ಸು ಅನ್ಕೊಂಡು 66ಕ್ಕೆ ಬಂದು ನಿಂತ್ಬಿಡದ. ಈ ಕಡೆ ಕುಮಾರಸ್ವಾಮಿ ಅವ್ರು ಸಿಂಗಾಪುರದಲ್ಲಿ ಕೂತ್ಕೊಬಿಟ್ಟು ಏನಪ್ಪ ಆಯ್ತು ಅಂದ್ರೆ 19 JDS. ಅವ್ರಿಗೂ ಮೆಜಾರಿಟಿ ಬರಲ್ಲ, ಇವ್ರಿಗೂ ಮೆಜಾರಿಟಿ ಬರಲ್ಲ. ಕಿಂಗ್ ಮೇಕರ್ ನಾನೇ ಅನ್ಕೊಂಡಿದ್ದ ಕುಮಾರಣ್ಣ ಸೈಲೆಂಟ್ ಆಗಿ ಹೋಗ್ಬಿಟ್ರು. ಪಾಪ ಜನ ಸೇರ್ಕೊಂಡ್ರು ಪಂಚರತ್ನ ಯಾತ್ರೆಗೆ, ಆದ್ರೆ ಓಟ್ ಹಾಕ್ಲಿಲ್ಲ. ಈ ಎಲ್ಲಾ ಲೆಕ್ಕಾಚಾರದ ನಡುವೆ ಇದೀಗ ಕಾಂಗ್ರೆಸ್ ಹೇಳ್ತಾ ಇದೆ, ನಾವು 28 ಕ್ಷೇತ್ರವನ್ನ ಗೆಲ್ತೀವಿ ಅಂತ ಹೇಳ್ತಿಲ್ಲ ಸ್ವಾಮಿ, 20 ಕ್ಷೇತ್ರ ಕನಿಷ್ಠ ಗೆಲ್ತೀವಿ ಅಂದ್ರೆ ಬಿಜೆಪಿ ಅವ್ರು ನಂಬಕ್ ರೆಡಿ ಇಲ್ಲ. NDA ಮೈತ್ರಿಕೂಟ, ಪ್ರಧಾನಿ ಮೋದಿ, ರಾಮ ಮಂದಿರ, ವಿಶ್ವಗುರು ಎಲ್ಲ ನಂಪರವಾಗೇ ಐತೆ. ಸಿದ್ದರಾಮಯ್ಯ ಅವ್ರು ಸುಮ್ಮನೆ ಹೋಗ್ಬೇಕಷ್ಟೇ, ಯಾವ್ದು ಗೆಲ್ಲಲ್ಲ. 28ಕ್ಕೆ 28 ಕ್ಷೇತ್ರ ಗೆಲ್ತೀವಿ, JDS ನು ಗೆಲ್ಸ್ಕತೀವಿ, ನಾವು ಗೆದ್ಕತೀವಿ ಅನ್ನುವ ಲೆಕ್ಕಾಚಾರ ಬಿಜೆಪಿ ಕರೆದು. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿದ ಮೇಲೆ ಮತ್ತೊಂದು ರಾಜಕೀಯ ಸ್ಥಿತ್ಯಂತರ ಲೆಕ್ಕಾಚಾರಗಳು. ಏನ್ ಬೇಕಾದ್ರೂ ಮಾಡ್ಬಿಡ್ತಾರಪ್ಪ ಬಿಜೆಪಿ ಅವರು ಅಂತ. ಬಿಹಾರದಲ್ಲಿ ಏನಾಯ್ತು ಗೊತ್ತಲ್ಲ, ಹಂಗಾಗ್ಬಿಟ್ಟು ಏನ್ ಬೇಕಾದ್ರೂ ಆಗಬಹುದು ಅಂತ. ಆದ್ರೆ ಸಿದ್ದರಾಮಯ್ಯ ಅವರು ತಮ್ಮ ಸುದೀರ್ಘ ರಾಜಕೀಯ ಅನುಭವದಲ್ಲಿ ಹೇಳಿರುವಂತ ಭವಿಷ್ಯ ಯಾವುದೇ ಕಾರಣಕ್ಕೂ ವಿಧಾನಸಭಾ ಚುನಾವಣೆಯಲ್ಲಿ ಸುಳ್ಳಾಗಲಿಲ್ಲ. ರಾಜ್ಯದಲ್ಲಿ ಬಿಜೆಪಿಯದ್ದೇ ಸರ್ಕಾರ ಇದ್ದರೂ ವರ್ಕ್ ಆಗಲಿಲ್ಲ. ಇದೀಗ ಸಿದ್ದರಾಮಯ್ಯ ಮತ್ತೆ ಭವಿಷ್ಯ ನುಡಿದವರೇ, ನೇರವಾಗಿ ಸತ್ಯಕ್ಕೆ ಹತ್ತಿರವಾಗಿ ಹೇಳೋರೆ. 28ಕ್ಕೆ 28 ಗೆಲ್ತೀವಿ ಅಂತ ಬಿಜೆಪಿ ಅವರು ಹೇಳ್ತಾರಲ್ಲ, ಹಂಗೆ ನಾವು ಹೇಳಲ್ಲ. ಆದ್ರೆ ಕನಿಷ್ಠ 20 ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದೀವಿ, ನಾವು ಗೆದ್ದೇ ಗೆಲ್ತೀವಿ. ಬಿಜೆಪಿಗರು ಅಥವಾ NDA ಮೈತ್ರಿಕೂಟ ಅಥವಾ JDS ನವರು ಅನ್ಕೊಂಡಿರುವಂತೆ ಯಾವುದು ವರ್ಕ್ ಆಗಲ್ಲ. ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ 15ರಿಂದ 20 ಕ್ಷೇತ್ರಗಳನ್ನ ಗೆದ್ದೇ ಗೆಲ್ಲುತ್ತೆ. ಇದು ಸಿದ್ದರಾಮಯ್ಯನವರ ಭವಿಷ್ಯ. ಕೋಟೆನಾಡು ಚಿತ್ರದುರ್ಗದಲ್ಲಿ 15ರಿಂದ 20 ಸ್ಥಾನ ಅಂದ್ರೆ 15 ಸೀಟ್ ಹೊಡಿತೀವಿ, ನೋಡ್ತಾ ಇರಿ ಅಂತ. 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಒಮ್ಮತದಿಂದ ಅಭ್ಯರ್ಥಿಯನ್ನು ಹಾಕಕ್ಕಾಗಿರ್ಲಿಲ್ಲ. ಯಾಕೆಂದ್ರೆ ಆಗ ರಾಜ್ಯದಲ್ಲಿ ಇದ್ದಿದ್ದು JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ. JDSಗೆ ಒಂದಷ್ಟು ಕ್ಷೇತ್ರಗಳನ್ನು ಬಿಟ್ಟುಕೊಡಲೇಬೇಕಾದ ಅನಿವಾರ್ಯತೆ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ನ ಕಟ್ಟಾಕವರು, ಕಾಂಗ್ರೆಸ್ಗೆ ಟಾರ್ಗೆಟ್ ಕೊಡೋರು, ಕಾಂಗ್ರೆಸ್ಗೆ ಬೌಂಡ್ರಿ ಲೈನ್ ಹಾಕೋರು ಯಾರು ಇಲ್ಲ. ಕಾಂಗ್ರೆಸ್ ತಾನು ಅಂದುಕೊಂಡಂತೆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡ್ತು, ಈಗ ಲೋಕಸಭಾ ಚುನಾವಣೆಯಲ್ಲೂ ಮಾಡ್ತೀವಿ, ಗ್ಯಾರಂಟಿಯನ್ನ ಘೋಷಿಸಿದ್ದೀವಿ, 5 ಪೂರೈಸಿದ್ದೀವಿ, ಪೂರೈಸುತ್ತಾ ಇದ್ದೀವಿ, ನುಡಿದಂತೆ ನಡೆದಿದ್ದೇವೆ. ಹೀಗೆ ಸಿದ್ದರಾಮಯ್ಯ ಅವರು ಭವಿಷ್ಯವನ್ನು ನಡೆದಿದ್ದಾರೆ. 15ರಿಂದ 20 ಕ್ಷೇತ್ರ ಗೆಲ್ತೀವಿ, ನೋಡ್ಕತ್ತಾ ಇರಿ. ವೃತ್ತ ನಂದು ಅಂತಾರಲ್ಲ ಹಂಗೆ, ವೃತ್ತ ಬರದಾಯ್ತು ಅಂತಾರಲ್ಲ ಹಂಗೆ. ವೀಕ್ಷಕರ, ಸಿದ್ದರಾಮಯ್ಯ ಅವರ ಭವಿಷ್ಯ ನಿಜವಾಗುತ್ತಾ? 15ರಿಂದ 20 ಕ್ಷೇತ್ರ ಅಂತ ಹೇಳೋರೆ, ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ತಲುಪುತ್ತಾ? NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.